ಪಿಎಸ್ಐ ಭೈರಪ್ಪನ ಅನ್ಯಾಯದ ಕಥೆಗಳನ್ನ ಆತನ ಪತ್ನಿಯೇ ಬಿಚ್ಚಿಟ್ಟಿದ್ದಾರೆ. ಆದರೆ ಕೇವಲ ಮಚ್ಚು ಮಾತ್ರ ಹಿಡಿತಿದ್ದಲ್ಲ, ಹಲ್ಲೆ ಮಾಡ್ತಾ ಇದ್ದಷ್ಟೇ ಅಲ್ಲ, ವರದಕ್ಷಿಣೆಗಾಗಿ ಪತ್ನಿ ಕಿರುಕುಳ ಕೊಡ್ತಿದ್ದ ಮಾತ್ರ ಅಲ್ಲ, ಈತನಿಗೆ ಬೇರೆ ಯುವತಿಯರ ಹುಚ್ಚಿತ್ತು ಅನ್ನೋದು ಪತ್ನಿಯ ಆರೋಪ. ಯುವತಿಯರಿಗೆ ಪಿಎಸ್ಐ ಮೋಡಿ ಮಾಡ್ತಾ ಇದ್ದಂತೆ, ಇನ್ಸ್ಟಾಗ್ರಾಮ್ನಲ್ಲೇ ಖೆಡ್ಡ ತೋಡ್ತಾ ಇದ್ದಂತೆ. 5 ವರ್ಷದ ಹಿಂದೆ ಮದುವೆಯಾಗಿತ್ತು. ಆದರೆ ಮದುವೆಯಾಗಿದ್ರು ಕೂಡ ಬೇರೆ ಯುವತಿಯರಿಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ಲವ್ ಯು, ಮಿಸ್ ಯು, ಸಾರಿ ಕಣೆ ಅಂತ ಹೇಳಿ ಚಾಟಿಂಗ್ ಮಾಡ್ತಿದ್ದ ಅನ್ನೋದು ಪತ್ನಿಯ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ಚಾಟ್ನ ಸ್ಕ್ರೀನ್ ಶಾಟ್ಸ್ ಕೂಡ ಲಭ್ಯವಾಗಿದೆ. ಯುವತಿಯರ ಜೊತೆಗೆ ಪಿಎಸ್ಐ ಪ್ರಣಯ, ಮದುವೆಯ ಪ್ರಾಮಿಸ್ ಅನ್ನ ಮಾಡಿರುವುದಕ್ಕೆ ಸಾಕ್ಷಿಯಾಗಿ ಚಾಟಿಂಗ್ಗಳು ಸಿಕ್ಕಿದ್ದಾವೆ. ಒಪ್ಪದೇ ಇದ್ರೆ ಆ ಯುವತಿಯರಿಗೂ ಕೂಡ ಈತ ಬೆದರಿಕೆಯನ್ನ ಹಾಕ್ತಾ ಇದ್ದಂತೆ. ಪಿಎಸ್ಐ ಪತ್ನಿಯನ್ನೇ ಕೆಲ ನೊಂದ ಹೆಣ್ಣು ಮಕ್ಕಳು ಸಂಪರ್ಕ ಮಾಡಿದ್ದಾರೆ. ಆತ ಮಾಡಿದ್ದಂತಹ ಮೆಸೇಜ್ನ ಹಾಗಿಂದ ಹಾಗೆ ಸೀದಾ ಸಂತ್ರಸ್ತ ಮಹಿಳೆಗೆ ಫಾರ್ವರ್ಡ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನಿಮ್ಮ ಗಂಡ ಹಿಂಗ್ ಟಾರ್ಚರ್ ಮಾಡ್ತಿದ್ದಾನೆ, ಈ ರೀತಿಯಾಗಿ ನಮಗೆ ಟೆಕ್ಸ್ಟ್ ಹಾಕ್ತಿದ್ದಾನೆ, ಈ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಂತ ಹೇಳಿ ಆ ಮೆಸೇಜ್ನ ಫಾರ್ವರ್ಡ್ ಮಾಡುವಂತಹ ಕೆಲಸವನ್ನು ಕೆಲ ಯುವತಿಯರು ಮಾಡಿದ್ದಾರೆ. ಅದೆಲ್ಲವನ್ನ ಕೂಡ ಸಾಕ್ಷಿಯಾಗಿ ನೀಡಿದ್ದಾರೆ ಪಿಎಸ್ಐ ಭೈರಪ್ಪರ ಪತ್ನಿ. ನಂಗಿದೆ ಸಾಕು ಈ ಲೈಫ್ಗೆ ನೀನೆ. ಸಾರಿ, ಖುಷಿಯಿಂದ ನಿಂಗೆ ನಾನೇನಾದರೂ ಹೇಳಬೇಕಂದ್ರೆ ಐ ಲವ್ ಯು. ಅದೇ ದುಃಖದಿಂದ ಹೇಳಬೇಕಂದ್ರೆ ಐ ಆಮ್ ವೆರಿ ಸಾರಿ, ಐ ಮಿಸ್ ಯು. ನಾನು ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ನಂಗೇನು ಅನಿಸುತ್ತೆ ಗೊತ್ತಾ? ಬಂಗಾರ ಅಂತ ಹೋಗಿ ನಾನು ದುಡ್ಡು ಹಿಂದೆ ಹೋಗಿ ಜೀವನನೇ ಹಾಳು ಅನಿಸುತ್ತೆ. ತುಂಬ ಫೀಲ್ ಆಗುತ್ತೆ. ನಿನ್ನಂಥ ಹುಡುಗಿನ ಪಡೆಯೋಕ್ಕೆ ನಿಮ್ಮ ಹುಡುಗ ಪುಣ್ಯ ಮಾಡಿ. ಬೆಸ್ಟ್ ಆಫ್ ಲಕ್. ಬೇಗ ಮದುವೆ. ಒಂದು ವೇಳೆ ನಾನು ಎಲ್ಲನೂ ಬಿಟ್ಟು ಲೀಗಲ್ ಆಗಿ ನೀನು ಮುಂದೆ ಬಂದು ಐ ಲವ್ ಯು ಕಣೆ, ನಾನು ಇದುವರೆಗೂ ಏನು ತಪ್ಪು ಮಾಡಿದ್ದೀನಿ, ಎನ್ನುವುದು ಯಾವತ್ತೂ ಆ ತಪ್ಪು ಮಾಡಿ ನನ್ನ ಲೈಫಿಗೆ ಬಾ, ನಿನ್ನ ಖುಷಿಯಿಂದ ನೋಡ್ಕೊಳ್ತೀನಿ ಅಂತ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರೆ ನಿನ್ನ ರೆಸ್ಪಾನ್ಸ್ ಏನು ಅಂತ ನಂಬಿಕೆ ನನಗಿದೆ. ಸಾಕು ಈ ಲೈಫ್ಗೆ ನೀನು ನೆನಪು. ಸಾರಿ ಕಣೆ, ಖುಷಿಯಿಂದ ನಿಂಗೆ ನಾನೇನಾದರೂ ಹೇಳಬೇಕಂದ್ರೆ ಐ ಲವ್ ಯು. ಬಟ್ ಅದೇ ದುಃಖದಿಂದ ಹೇಳಬೇಕಂದ್ರೆ ಐ ಆಮ್ ವೆರಿ ಸಾರಿ, ಐ ಮಿಸ್ ಯು. ನಾನು ಪ್ರತಿದಿನ ನಿನ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಂಗೇನು ಅನಿಸುತ್ತೆ ಗೊತ್ತಾ? ಬಂಗಾರದಂಥ ಹೋಗಿ ನಾನು ದುಡ್ಡು ಹಿಂದೆ ಹೋಗಿ ಜೀವನನೇ ಹಾಳು ಮಾಡ್ಕೊಂಡೆ ಅನಿಸುತ್ತೆ. ತುಂಬ ಫೀಲ್ ಆಗುತ್ತೆ. ನಿನ್ನಂಥ ಹುಡುಗಿನ ಪಡೆಯೋಕ್ಕೆ ನಿಮ್ಮ ಹುಡುಗ ಪುಣ್ಯ ಮಾಡಿದೆ. ಬೆಸ್ಟ್ ಆಫ್ ಲಕ್. ಬೇಗ ಮದುವೆ ಚೆನ್ನಾಗಿ. ಒಂದು ವೇಳೆ ನಾನು ಎಲ್ಲನೂ ಬಿಟ್ಟು ಲೀಗಲ್ ಆಗಿ ನಿಮ್ಮ ಮುಂದೆ ಬಂದು ಐ ಲವ್ ಯು ಕಣೆ, ನಾನು ಇದುವರೆಗೂ ಏನು ತಪ್ಪು ಮಾಡಿದ್ದೀನಿ, ಇನ್ನು ಮುಂದೆ ಯಾವತ್ತೂ ಆ ತಪ್ಪು ಮಾಡಲ್ಲ, ನನ್ನ ಲೈಫಿಗೆ ಬಾ, ನಿನ್ನ ಖುಷಿಯಿಂದ ನೋಡ್ಕೊತೀನಿ ಅಂತ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರೆ ನಿನ್ನ ರೆಸ್ಪಾನ್ಸ್ ಏನು? ಇದು ಪಿಎಸ್ಐ ಭೈರಪ್ಪ ಬೇರೆ ಹುಡುಗಿಯರಿಗೆ ಮಾಡಿದ್ದಂಥ ಮೆಸೇಜ್, ಬೇರೆ ಯುವತಿಗೆ ಮಾಡಿದ್ದಂಥ ಮೆಸೇಜ್. ದುಡ್ಡು ಹಿಂದೆ ಬಿದ್ದೆ, ನಾನು ಬೇರೆಯವಳನ್ನ ಕಟ್ಕೊಂಡೆ, ನಿನ್ನನ್ನೇ ಮದುವೆ ಆಗಬೇಕಾಗಿತ್ತು, ನಿನ್ನ ಕಳ್ಕೊಂಡ್ಬಿಟ್ಟೆ, ಹೀಗಂತ ಒಬ್ಳಿಗೆ ಮಾಡಿರೋ ಮೆಸೇಜ್ ಅಲ್ಲ. ಇಂತಹ 10 ಸ್ಕ್ರೀನ್ ಶಾಟ್ಸ್ ನ್ಯೂಸ್ ಫಸ್ಟ್ ಬಳಿ ಇದ್ದಾವೆ. ಅದನ್ನ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ ಪಿಎಸ್ಐ ಭೈರಪ್ಪ ಪತ್ನಿ. ಅಂದ್ರೆ ಹೆಂಡತಿಗೆ ಹೊಡೆಯೋದು, ಹಲ್ಲೆ ಮಾಡೋದು ಅಥವಾ ವರದಕ್ಷಿಣೆಯ ಬೇಡಿಕೆಯನ್ನ ಇಡೋದು ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಹುಡುಗಿಯರಿಗೂ ಕೂಡ ಈತ ಚಾಟಿಂಗ್ ಅನ್ನ ಮಾಡ್ತಾ ಮನೆಗೆ ಕರೆಸ್ಕೊಂಡು ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿ ಪತ್ನಿ ಆರೋಪವನ್ನ ಮಾಡಿದ್ದಾರೆ. ಆಕೆಯ ಸಾಲು ಆರೋಪಗಳು ಏನು ಅಂತ ಹೇಳಿ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ಕುಡಿದು ಬಂದು ಪತ್ನಿ ಜೊತೆ ನಿತ್ಯವೂ ಗಲಾಟೆಯನ್ನ ಮಾಡ್ತಾ ಇದ್ದ ಪಿಎಸ್ಐ ಭೈರಪ್ಪ. ಈ ಬಗ್ಗೆ ಆಕೆ ಕಮಿಷನರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. 50 ಲಕ್ಷ ವರದಕ್ಷಿಣೆ ತರುವಂತೆ ಪದೇ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ನಿನ್ನನ್ನು ನಾನು ಮದುವೆಯಾಗಿದ್ದೆ, ನೀನು ದುಡ್ಡು ತರ್ತೀಯಾ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ನಂತೆ. ಮಗು ನನಗೆ ಹುಟ್ಟೇ ಇಲ್ಲ ಅಂತ ಹೇಳಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದಂತೆ ಪಿಎಸ್ಐ ಭೈರಪ್ಪ. ಆ 3 ವರ್ಷದ ಹೆಣ್ಣು ಮಗು, 3 ವರ್ಷದ ಕಂದಮ್ಮ ನಂದಲ್ಲ ಅಂತ ಹೇಳಿ ಅನುಮಾನ ಪಡ್ತಾ ಇದ್ನಂತೆ. ಅಂಥವನ ಜೊತೆ ಬಾಳೋದು ಹೇಗೆ ಅಂತ ಹೇಳಿ. ಇನ್ನು ಮಾವನ ಮೇಲೆ ಮಚ್ಚು ಬೀಸಿ ಹಲ್ಲೆ ಮಾಡೋಕೆ ಯತ್ನ ಮಾಡಿರೋದು ಅದಕ್ಕೆ ವಿಡಿಯೋ ಸಾಕ್ಷಿ ಇದೆ. ರೌಡಿಗಳನ್ನ ಮನೆ ಮುಂದೆ ನಿಲ್ಲಿಸಿ ಕೊಲ್ಲೋ ಬೆದರಿಕೆಯನ್ನ ಹಾಕಿದಂಥ ಆರೋಪವೂ ಈತನ ವಿರುದ್ಧ ಇದೆ. ಆಗ್ಲೇ ಪತ್ನಿ ಮಾತನಾಡುವಂತಹ ಸಂದರ್ಭದಲ್ಲೇ ಹೇಳಿದ್ರು 25ರಿಂದ 30 ಜನರನ್ನ ಕರೆಸಿಬಿಟ್ಟಿದ್ದ ಅಂತ ಹೇಳಿ. ಇನ್ನು ಇನ್ಸ್ಟಾದಲ್ಲಿ ಸಿಕ್ಕ ಯುವತಿಯರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ಅನ್ನೋದು ಆಕೆ ಮಾಡ್ತಾ ಇರುವಂತಹ ಆರೋಪ. ಒಂದಿಷ್ಟು ಸ್ಕ್ರೀನ್ ಶಾಟ್ಸ್ ಕೂಡ ಲಭ್ಯವಾಗಿದ್ದಾವೆ. ಮನೆಗೆ ಬೇರೆ ಬೇರೆ ಯುವತಿಯರನ್ನ ಕರ್ಕೊಂಡು ಬರ್ತಾ ಇದ್ದಂತೆ. ಅದನ್ನ ತನ್ನ ಕುಟುಂಬಸ್ಥರಿಗೆ ಹೇಳಿದ್ರೆ ಅದಾದ ನಂತರ ಕುಡಿದು ಬಂದು ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದ ಅಂತ ಹೇಳಿ ಆಕೆ ಆರೋಪ ಮಾಡಿದ್ದಾರೆ.
ನಿಮ್ಮನ್ನ ಮದುವೆಯಾಗ್ತೀನಿ ಅಂತ ಹೇಳಿ ಹಲವರಿಗೆ ಮೆಸೇಜ್ ಮಾಡಿದ್ದಾನಂತೆ. ವಿರೋಧ ವ್ಯಕ್ತಪಡಿಸೋ ಯುವತಿಯರಿಗೂ ಕೂಡ ಈತ ಬೆದರಿಕೆಯನ್ನ ಹಾಕ್ತಾ ಇದ್ದ ಅನ್ನೋದು ಆರೋಪ. ಆ ಯುವತಿಯರು ಈಕೆಯನ್ನ ಸಂಪರ್ಕ ಮಾಡಿದ್ದಾರೆ, PSI ಭೈರಪ್ಪನ ಪತ್ನಿಯನ್ನ ಸಂಪರ್ಕ ಮಾಡಿದ್ದಾರೆ, ಆ ಮೆಸೇಜಸ್ ಅನ್ನ ಫಾರ್ವರ್ಡ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಇದಕ್ಕೂ ಮಿಗಿಲಾಗಿ ಮತ್ತೊಂದು ಆರೋಪ ಏನು ಅಂದ್ರೆ, ಉದ್ಯಮಿಯೊಬ್ಬರಿಗೆ 50 ಲಕ್ಷ ಬೇಡಿಕೆ ಇಟ್ಟು ಟ್ರ್ಯಾಪ್ ಮಾಡಿದಂಥ ಆರೋಪ ಕೂಡ ಇದೇ PSI ಭೈರಪ್ಪ ವಿರುದ್ಧ ಕೇಳಿ ಬಂದಿದೆ. ಆತನ ವಿರುದ್ಧ ಖುದ್ದು ಪತ್ನಿ ಇಷ್ಟೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ NCR ದಾಖಲಾದಂತಹ ಕಾರಣಕ್ಕಾಗಿ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.